ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ವೈಯಕ್ತಿಕ ಜವಾಬ್ದಾರಿ. ಈ ದಿನದ ದೇವರ ವಾಕ್ಯ, ನಿನ್ನ ಆಜ್ಞೆಗಳೆಲ್ಲ ನೀತಿಯೇ. ಕೀರ್ತನೆಗಳು 119 ಅಧ್ಯಾಯ 172 ವಚನ. ದೇವರಾತ್ಮವು ನಮ್ಮನ್ನು ಆಜ್ಞೆಗಳ ಮಾರ್ಗದಲ್ಲಿ ನಡೆಸುತ್ತದೆ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು ಎಂಬ ವಾಗ್ದಾನವೂ ಇದೆ. ನಾವು ದೇವರ ವಾಕ್ಯದ ಪರೀಕ್ಷೆಯ ಮೂಲಕ ಆತ್ಮಗಳನ್ನು ಪರೀಕ್ಷಿಸಬೇಕು. ಯಾಕೆಂದರೆ ಈ ಲೋಕದಲ್ಲಿ ಅನೇಕ ಆತ್ಮಗಳಿವೆ. ನ್ಯಾಯ ಪ್ರಮಾಣ ಮತ್ತು ಸಾಕ್ಷಿಯ ವಿಷಯದಲ್ಲಿ ಈ ವಾಕ್ಯದ ಪ್ರಕಾರ ಹೇಳದಿರುವುದು ಅವರಲ್ಲಿ ಬೆಳಕಿಲ್ಲದ್ದರಿಂದಲೇ ಎಂದು ವಾಕ್ಯವು ಹೇಳುತ್ತದೆ. ನಮ್ಮಲ್ಲಿ ಪ್ರತಿಯೊಬ್ಬರನ್ನು ದೇವರು ವೈಯಕ್ತಿಕವಾದ ಜವಾಬ್ದಾರಿಗೆ ಒಳಪಡಿಸುತ್ತಾನೆ. ನಾವು ಆತನನ್ನು ತತ್ವದ ಪ್ರಕಾರ ಸೇವಿಸುವಂತೆ, ನಮಗೋಸ್ಕರವೇ ಆತನನ್ನು ನಾವು ಆಯ್ಕೆ ಮಾಡಿಕೊಳ್ಳುವಂತೆ ನಮಗೆ ಆತನು ಕರೆ ಕೊಡುತ್ತಾನೆ. ತನ್ನ ಆಜ್ಞೆಗಳ ಉಲ್ಲಂಘನೆಯನ್ನು ದೇವರು ಹಗುರವಾಗಿ ಪರಿಗಣಿಸುವುದಿಲ್ಲ. ಪಾಪದ ಸಂಬಳ ಮರಣ ಎಂದು ವಾಕ್ಯವು ಹೇಳುತ್ತದೆ. ದೇವರ ರಾಜ್ಯದ ಒಳಿತು ಆತನ ಸೃಷ್ಟಿಯ ಹಿತದೊಂದಿಗೆ ಪಾಪದ ಸ್ವಭಾವಕ್ಕೆ ಶತ್ರುತ್ವವಿದೆ ಎಂದು ಅವಿಧೇಯತೆಯ ಪರಿಣಾಮಗಳು ಸಾಬೀತುಪಡಿಸುತ್ತವೆ. ದೇವರಾದ ಯೆಹೋವನು ತನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸುವುದಿಲ್ಲ. ತನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುತ್ತಾನೆ. ಅಪರಾಧದ ಪರಿಣಾಮಗಳು ತಪ್ಪು ಮಾಡುವವರನ್ನು ಹಿಂಬಾಲಿಸುತ್ತದೆ. ಆದರೆ ಆತನನ್ನು ಪ್ರೀತಿಸುವ ಮತ್ತು ಆತನ ಆಜ್ಞೆಗಳನ್ನು ಪಾಲಿಸುವ ಸಾವಿರಾರು ತಲೆಗಳವರೆಗೆ ದಯೆ ತೋರಿಸುವವನಾಗಿರುತ್ತಾನೆ. ಪಶ್ಚಾತ್ತಾಪಪಟ್ಟು ಆತನ ಸೇವೆಗೆ ಹಿಂದಿರುಗುವವರು ದೇವರ ಕೃಪೆಯನ್ನು ಕಂಡುಕೊಳ್ಳುತ್ತಾರೆ ಮತ್ತು ಆತನು ಅವರ ಎಲ್ಲ ಅಕ್ರಮ ಪಾಪಗಳನ್ನು ಕ್ಷಮಿಸುತ್ತಾನೆ ಮತ್ತು ಅವರ ಎಲ್ಲ ರೋಗಗಳನ್ನು ಗುಣಪಡಿಸುತ್ತಾನೆ. ಲೌಕಿಕ ವ್ಯವಹಾರಗಳಲ್ಲಿ ತನ್ನ ಕೆಲಸದ ಅಗತ್ಯತೆಗಳನ್ನು ಅತ್ಯಂತ ಎಚ್ಚರಿಕೆಯಿಂದ ಪೂರೈಸುವವನು ಮತ್ತು ತನ್ನ ಯಜಮಾನನ ಇಚ್ಛೆಯನ್ನು ನೆರವೇರಿಸಲು ಪ್ರಯತ್ನಿಸುವ ಸೇವಕನು ಅತ್ಯಂತ ಮೌಲ್ಯಯುತವಾಗಿರುತ್ತಾನೆ. ಒಬ್ಬ ಸಂಭಾವಿತ ವ್ಯಕ್ತಿ ವಿಶ್ವಾಸಾರ್ಹ ತರಬೇತುದಾರನನ್ನು ನೇಮಿಸಿಕೊಳ್ಳಲು ಬಯಸಿದನು. ಅವನ ಜಾಹೀರಾತಿಗೆ ಪ್ರತಿಕ್ರಿಯಿಸಿ ಹಲವಾರು ಜನರು ಅವನಲ್ಲಿಗೆ ಬಂದರು. ಅವನು ಪ್ರಪಾತದ ಅಂಚಿನ ಎಷ್ಟು ಹತ್ತಿರದಲ್ಲಿ ಗಾಡಿಗೆ ತೊಂದರೆಯಾಗದಂತೆ ಗಾಡಿಯನ್ನು ಓಡಿಸಬಹುದು ಎಂದು ಪ್ರತಿಯೊಬ್ಬರನ್ನು ಕೇಳಿದನು. ಒಬ್ಬನನ್ನು ಹೊರತುಪಡಿಸಿ ಬೇರೆಲ್ಲರೂ ಅಪಾಯಕಾರಿ ಪ್ರಪಾತದ ಅಂಚಿನಲ್ಲಿಯೇ ತೊಂದರೆಯಿಲ್ಲದಂತೆ ಓಡಿಸಬಹುದು ಎಂದು ಎಲ್ಲರೂ ಉತ್ತರ ಕೊಟ್ಟರು. ಆದರೆ ಕೊನೆಯಲ್ಲಿ ಆ ಒಬ್ಬನು ಅಂತಹ ಅಪಾಯಕಾರಿ ಸ್ಥಳದಿಂದ ಸಾಧ್ಯವಾದಷ್ಟು ದೂರವಿರುವುದಾಗಿ ಉತ್ತರಿಸಿದನು. ಅವನನ್ನು ಆ ಹುದ್ದೆಗೆ ನೇಮಿಸಿಕೊಳ್ಳಲಾಯಿತು. ನಮ್ಮ ಪರಲೋಕ ತಂದೆಗಿಂತಲೂ ಒಬ್ಬ ಒಳ್ಳೆಯ ಸೇವಕನಿಗೆ ಮನುಷ್ಯನು ಹೆಚ್ಚು ಕೃತಜ್ಞನಾಗಿರುತ್ತಾನೆಯೋ? ನಾವು ದೇವರ ಆಜ್ಞೆಗಳಿಂದ ಎಷ್ಟು ದೂರ ಸರಿದರೂ ಆಜ್ಞಾಧಾರಕನಾದವನ ಕೃಪೆಯನ್ನು ಗ್ರಹಿಸಿಕೊಂಡು ಅದನ್ನು ದುರುಪಯೋಗಪಡಿಸಿಕೊಂಡು ದೇವರ ತಾಳ್ಮೆಯ ಮಿತಿಯೊಳಗೇ ನಾವು ಇದ್ದೇವೆ ಎಂದು ನಮ್ಮ ಆತ್ಮಗಳನ್ನು ಸಮಾಧಾನಪಡಿಸಿಕೊಳ್ಳುವುದು ನಮ್ಮ ತುಡಿತವಾಗಿರಬಾರದು. ಆದರೆ ದೇವರಾಜ್ಞೆಯ ಉಲ್ಲಂಘನೆಯಿಂದ ಸಾಧ್ಯವಾದಷ್ಟು ದೂರವಿರುವುದು ನಮ್ಮ ತುಡಿತವಾಗಿರಬೇಕು. ನಾವು ಕ್ರಿಸ್ತನ ಮತ್ತು ನಮ್ಮ ಪರಲೋಕ ತಂದೆಯ ಬದಿಯಲ್ಲಿ, ಅಂದರೆ ಗುಂಪಿನಲ್ಲಿ ಇರಲು ದೃಢ ನಿಶ್ಚಯದಿಂದಿರಬೇಕು ಮತ್ತು ದುರಹಂಕಾರದಿಂದ ಯಾವುದೇ ಅಪಾಯಗಳನ್ನು ಎದುರಿಸಬಾರದು. ನಾವು ನಮ್ಮ ಮಾತು ಮತ್ತು ಕೆಲಸಗಳ ಮೂಲಕ ಪರಲೋಕದ ಆಜ್ಞೆಗಳನ್ನು ಘನಪಡಿಸಬೇಕು, ಉನ್ನತೀಕರಿಸಬೇಕು. ಆಜ್ಞೆಗಳನ್ನು ಗೌರವಿಸುವವನನ್ನು ಮಹಾತೀರ್ಪಿನ ದಿನದಲ್ಲಿ ಆಜ್ಞೆಗಳ ಮೂಲಕವೇ ಗೌರವಿಸಲ್ಪಡಲಾಗುತ್ತದೆ. ಆಮೇನ್.
ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.